ಕಲಶ. ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ, ಮನಸ್ಸೆಂಬ ಕಲಶವನ್ನು ಭಗವಂತನ ಪಾದಗಳಲ್ಲಿ ಇಡು, ಅದರಲ್ಲಿ ಸಂತೋಷವೆಂಬ ನೀರನ್ನು ಹಾಕು. ಆದರೂ ಮನಸ್ಸು ಚಂಚಲ, ಆದ್ದರಿಂದ ಅದನ್ನು ಡೈಮಂಡ್ ಆಕಾರದಲ್ಲಿ ಅಲಂಕಾರಿಕವಾಗಿ ದಾರವೊಂದನ್ನು ಸುತ್ತಿದಾಗ ಅದೊಂದು ದೈವ ಕಾರ್ಯಕ್ಕೆ ಸೀಮಿತವಾದದ್ದು ಅಂತ ಗೊತ್ತಾಗುತ್ತೆ. ಆಗ ಅದನ್ನು ಜಾಗೃತಗೊಳಿಸುವರು. ಇದರಿಂದ ನೋಡಲು ಆಕರ್ಷಕವಾಗಿರುತ್ತದೆ. ಆಗ ಸಂತೋಷದ ನೀರಿನ ಬಿಂದಿಗೆಯಲ್ಲಿ ಪರಮಾತ್ಮನು ಮಾವಿನ ಚಿಗುರಿನ ರೂಪದಲ್ಲಿ ತನ್ನ ಪಾದಗಳನ್ನು ಇಡುವನು. ಆಗ ಅಲ್ಲಿಯೇ ಇರುವಂತೆ ನಾವು ಒಂದು ತೆಂಗಿನಕಾಯಿಯನ್ನು ಮಾವಿನ ಚಿಗುರಿನ ಮೇಲೆ ಇಟ್ಟಾಗ ಆ ಕಳಶವು ಪರಿಪೂರ್ಣವಾಗಿರುತ್ತದೆ. ಯೋಗ ವಾಸಿಷ್ಠದಲ್ಲಿ 32,000 ಶ್ಲೋಕಗಳು, ಋಭುಗೀತೆಯಲ್ಲಿ 3,000 ಶ್ಲೋಕಗಳು, ನಂತರದ ಸ್ಥಾನ ಭಗವದ್ಗೀತಾ 700 ಶ್ಲೋಕಗಳು, ಅಷ್ಟಾವಕ್ರ ಗೀತೆ 300, ವೇದಾಂತ ಡಿಂಡಿಮ 100 ಶ್ಲೋಕಗಳು, ದಕ್ಷಿಣಾಮೂರ್ತಿ 10 ಶ್ಲೋಕಗಳು, ಮನೀಷಾ ಪಂಚಕ 5 ಶ್ಲೋಕಗಳು ಇವೆಲ್ಲವನ್ನು ಓದಲು ಸಾಧ್ಯ ಅಂತಂದಾಗ ಶಂಕರರು ರಚಿಸಿದ್ದು ಏಕಶ್ಲೋಕಿ. ಹೀಗೆ ಯಾರಿಗೆ ಯಾವುದು ಬೇಕೋ ಅದನ್ನೇ ಆರಿಸಿಕೊಳ್ಳಬಹುದು. ಮೊದಲಿಗೆ ನಾವು ಯಾವುದನ್ನು ತಿಳಿದುಕೊಳ್ಳಬೇಕು, ಅದಕ್ಕೆ ನಮಗೆ ಅರ್ಹತೆ ಇದೆಯಾ ಅಂತ ಆಲೋಚಿಸಿ ತೀರ್ಮಾನಿಸಬೇಕು. ಮನಸ್ಸು, ಮಾತು ಮತ್ತು ನಮಗೆ ಸಾಧ್ಯವಾಗುವುದು, ಈ ಮೂರೂ ಇದ್ದಾಗ ನಮಗೆ ಅರ್ಹತೆ ಇದ್ದಂತೆ. ಅದರೊಂದಿಗೆ ಸ್ವಲ್ಪ ಅಲಂಕಾರ ಮಾಡಿಕೊಂಡು ಚೆನ್ನಾಗಿ ಕಾಣಿಸುವುದು. ಮನಸ್ಸಿನಲ್ಲಿ ಸಂತೋಷವೆಂಬ ನೀರು ತುಂಬಿರಬೇಕು. ಆಗ ಅದನ್ನು ಭಗವಂತನ ಮುಂದೆ ಇಡಬೇಕು. ಆಗ ನಾವು ಅರ್ಹತೆಯನ್ನು ಪಡೆದುಕೊಂಡಂತೆ. ಆಗ ಏನಾಗುತ್ತದೆ ಅಂತಂದರೆ ದೋಷವನ್ನು ನಿವಾರಿಸಬಹುದು.